ಹಾಯ್ ನಮಸ್ಕಾರ. I want to make sure that my ನಾ ಇವತ್ತು memory ಎಸ್ and ಬಿ the ಐ ಲೈಫ್ mischievous ಫ್ಯೂಚರ್ ಸ್ಟಾರ್ ಪ್ಲ್ಯಾನ್ ಬಗ್ಗೆ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ. ನೋಡಿ ವೀಕ್ಷಕರೇ, ಇವತ್ತು ನೀವು ಮಕ್ಕಳ ಫ್ಯೂಚರ್ಗೋಸ್ಕರ ನಾವೇನು ಅನ್ಕೊಂತೀವಿ, ಇವತ್ತು ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂತೀವಿ. ಬಟ್ ಅದ್ರ ತಕ್ಕಂತೆ ನಾವೇನು ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಸಡನ್ ಆಗಿ ನೀವು 18 ವರ್ಷ ದಾಟಿದ ಕೂಡಲೇ MBBS ಮಾಡಿಸ್ಬೇಕಂದ್ರೆ ಮಿನಿಮಮ್ ಒಂದು 50 ಲಕ್ಷ, 60 ಲಕ್ಷ, 70 ಲಕ್ಷ ಬೇಕಾಗತ್ತೆ, ಅಥವಾ 30 ಲಕ್ಷ ಬೇಕಾಗತ್ತೆ, ಅಥವಾ 25 ಲಕ್ಷ ಬೇಕಾಗತ್ತೆ. ಈ ತರ ನೀವು ಒಂದು ಪ್ಲಾನಿಂಗ್ ಇಟ್ಕೊಂಡಿರ್ತೀವಿ. ಏನಂದ್ರೆ ಇಂಜಿನಿಯರ್ಸ್ ಮಾಡಿಸ್ಬೇಕು ಒಂದೊಂದು 20-25 ಲಕ್ಷ ಬೇಕು. ಇವು ಸಡನ್ ಆಗಿ ನೀವು 18 ವರ್ಷ ಹಾಕಿ ದುಡ್ಡು ಬೇಕಂದ್ರೆ ನಿಮ್ಗೆ ಸಿಗಲ್ಲ. ಬಟ್ ಇವತ್ತೇ ವಿಚಾರ ಮಾಡ್ರಿ, ನನ್ನ ಮಗ ಇನ್ ಫ್ಯೂಚರ್ಗೆ ನನಗೆ ಏನಾದರೂ ಅವ ಇಂಜಿನಿಯರ್ ಬೇಕು, ಡಾಕ್ಟರ್ ಮಾಡ್ಬೇಕಂತಂದ್ರೆ ಎಷ್ಟು ದುಡ್ಡು ನಮ್ಗೆ ಬೇಕು, ಎಷ್ಟು ನಮ್ಗೆ ಹಣಕಾಸು ವ್ಯವಸ್ಥೆ ಬೇಕಾಗತ್ತಾ ಆ ಟೈಮ್ದಾಗ ಅಂತೇಳಿ ಇವತ್ತ ಪ್ಲಾನಿಂಗ್ ಮಾಡಿಕೊಂಡು ನೀವು ಸೇವಿಂಗ್ಸ್ ಮಾಡ್ತಾ ಹೋದಂದ್ರೆ ಏನಾಗತ್ತಂದ್ರೆ ನಿಮ್ಮ ಮಗು ಆ ಒಂದು ಕನಸನ್ನ ನೆನೆಸು ಮಾಡಕ್ಸಕ ಸಾಧ್ಯ ಆಗತ್ತೆ. ಅದೇ ರೀತಿಯಾಗಿ ಇಲ್ಲೊಂದು ಪ್ಲಾನ್ ಇದೆ, ಅದಂದ್ರೆ ಫ್ಯೂಚರ್ ಸ್ಟಾರ್ ಅಂದ್ರೆ ಇದು ಈ ಹೆಸರು ಹೇಳುತ್ತೆ ಫ್ಯೂಚರ್ ಸ್ಟಾರ್. ಈ ಹೆಸರು ಹೇಳೋ ಪ್ರಕಾರ ಫ್ಯೂಚರ್ ಸ್ಟಾರ್ ಅಂದ್ರೆ ನಿಮ್ಮ ಮಗು ಇನ್ ಫ್ಯೂಚರ್ ಆಗಿ ಒಂದು ಸ್ಟಾರ್ ಆಗಿ ಉದ್ಭವ ಅಥವಾ ಒಂದು ಸ್ಟಾರ್ ಆಗಿ ಮೆರಿಬೇಕಂತಂದ್ರೆ ಒಂದು ನಮಗೇನು ಬೇಕು, ಮೇನು ಹಣಕಾಸಿನ ವ್ಯವಸ್ಥೆ ಆಗಲೇಬೇಕು. ಇದು ಫ್ಯೂಚರ್ ಸ್ಟಾರ್ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನೀವು ಮಿನಿಮಮ್ ಪ್ರೀಮಿಯಂ ಬಂದುಬಿಟ್ಟು 40,000 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇದು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು 1 ಲಕ್ಷ ನೀವು ಅಲ್ಲೇ ನೋಡಿ ಚಾರ್ಟ್ ತೋರಿಸ್ತಾ ಇದೆ. 1 ಲಕ್ಷ ನೀವು 10 ಇಯರ್ಸ್ ಪೇ ಮಾಡಬೇಕಾಗತ್ತೆ. 10 ಇಯರ್ಸ್ ನೀವು ಪೇ ಮಾಡಿದಂದ್ರೆ ನಿಮ್ದು ಇನ್ವೆಸ್ಟ್ಮೆಂಟ್ ಅಮೌಂಟು 10 ಲ್ಯಾಕ್ ರುಪೀಸ್ ಆಗುತ್ತೆ. 10 ಲ್ಯಾಕ್ ರುಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ 18 ವರ್ಷಕ್ಕೆ 32 ಲ್ಯಾಕ್ ರುಪೀಸ್ ನಿಮ್ದು ಮ್ಯಾಚುರಿಟಿ ಅಮೌಂಟು ಬರುತ್ತೆ. ಇದ್ರ ಜೊತೆಗೆ ಇಲ್ಲಿ ನಮ್ಮ ಇಂಪಾರ್ಟೆಂಟ್ ಏನಂತಂದ್ರೆ ಸಮ್ ಅಶ್ಯೂರ್ಡ್ ಅಂತೇಳಿ 12 ಲಕ್ಷ ರೂಪಾಯಿ ಇರುತ್ತೆ. ಇಲ್ಲೇ ಪ್ರಪೋಸರ್ ಆಗಿ ಮಕ್ಕಳ ಹೆಸರಿಂದ ಪಾಲಿಸಿ ಮಾಡೋದು, ಪ್ರಪೋಸರ್ ಆಗಿ ನಿಮ್ಮ ಪೇರೆಂಟ್ಸ್ ತಂದೆ ತಾಯಿ ಅಥವಾ ಅಜ್ಜ ಅಮ್ಮನೂ ಕೂಡ ಕೊಡ್ಬೋದು. ಇಲ್ಲಿ ಎಕ್ಸಾಂಪಲ್ ಈಗ ನಿಮ್ಮ ಫಾದರು ಮದರ್ ಇರ್ತಾರೆ, ಅವ್ರದ್ದು ಏಜ್ ಬಿಲೋ 65 ಏಜ್ ಒಳಗಿದ್ದಂದ್ರೆ ಅವ್ರಿಗೆ ನಾವು ಪ್ರಪೋಸರ್ ಆಗಿ ಕೊಡ್ಬೋದು. ಅಥವಾ ಇಲ್ಲಿ ಪ್ರಪೋಸರ್ ಏಜ್ ಲಿಮಿಟ್ ಎಷ್ಟಂದ್ರೆ 18 to 65 ಇಯರ್ಸ್ ತನಕ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಚೈಲ್ಡ್ ಏಜ್ 0 to 13 ಏಜ್ ಇದ್ದಂದ್ರೆ ಈ ಪ್ಲಾನ್ ಮಾಡೋಕೆ ಎಲಿಜಿಬಿಲಿಟಿ ಇರ್ತೈತಿ. ಅದರಂತೆ ನಿಮ್ಗೆ ಮ್ಯಾಚುರಿಟಿ ಅಮೌಂಟ್ ಏನು ಬರ್ತದೆ, 32 ಲ್ಯಾಕ್ ಬರುತ್ತೆ. ಇನ್ ಕೇಸ್ ಆಫ್ ನಮಗೊಂದು ಕ್ವಶನ್ ಬರುತ್ತೆ, ಏನಂದ್ರೆ ಇನ್ ಕೇಸ್ ಇಲ್ಲಿ ತುಂಬ ಹೊತ್ನಾಗ ಪೇರೆಂಟ್ಸ್ ಏನು ಅಂತಂದ್ರೆ ಮುಂದೆ ಫ್ಯೂಚರ್ ಪ್ರೀಮಿಯಂ ತುಂಬೋರು ಯಾರು ಅಂತ ಒಂದು ಕ್ವಶನ್ ಬರುತ್ತೆ. ಅದು ಕೂಡ ಇಲ್ಲೇ ಸೊಲ್ಯೂಷನ್ ಐತಿ. ಇಲ್ಲೇ ಇನ್ ಕೇಸ್ ಆಫ್ ನಾವು ಪ್ರಪೋಸಲ್ ಮಾಡ್ತೀವಿ, ಅವ್ರ ಪ್ರಪೋಸಲ್ ಇನ್ ಕೇಸ್ ಆಫ್ ಸಡನ್ ಆಗಿ ಅನ್ಎಕ್ಸೆಪ್ಟೆಡ್ ಏನಾದರೂ ಡೆತ್ ಆದಂದ್ರೆ ಇನ್ನು ಫ್ಯೂಚರ್ ಪ್ರೀಮಿಯಂ ಎಲ್ಲ SBI ಆಗುತ್ತೆ. ನೆಕ್ಸ್ಟ್ ಕಂತು ಏನು ತುಂಬಂಗಿಲ್ಲ. ನೆಕ್ಸ್ಟ್ ಏನು ಮ್ಯಾಚುರಿಟಿ ಅಮೌಂಟ್ ಏನೈತೆ ಆ ಮಗುಗೆ 32 ಲ್ಯಾಕ್ ರುಪೀಸ್ ಕೊಡ್ತೀವಿ. ಮತ್ತು ಇದ್ರೊಳಗೆ ಇನ್ನೊಂದು ವಿಶೇಷ ಏನಂದ್ರೆ ಇನ್ ಕೇಸ್ ಆಫ್ ಚೈಲ್ಡಿಗೆ ತುಂಬ ಹೊತ್ನಾಗ ಎಕ್ಸಾಂಪಲ್ 5 ವರ್ಷ ಪ್ರೀಮಿಯಂ ತುಂಬಿರ್ತೀರಿ, ಚೈಲ್ಡಿಗೆ ಇಲ್ಲಿ ಏನಾರ ಆತಂದ್ರೆ ಅವಾಗೂ ಕೂಡ 12 ಲಕ್ಷ ಸಮ್ ಅಶ್ಯೂರ್ಡ್ ಅಮೌಂಟು ಕೊಡ್ತೀವಿ, ಪ್ಲಸ್ ನೀವು ತುಂಬಿದಂಥ ಅಮೌಂಟು ಪ್ಲಸ್ ಬೋನಸ್ ಅಮೌಂಟ್ ಇಷ್ಟು ನಾವೇನು ಮಾಡ್ತೀವಿ ಅಂದ್ರೆ ಇಲ್ಲಿ ಪ್ರಪೋಸರ್ಗೆ ನಾವೇನು ಮಾಡ್ತೀವಿ ಅಮೌಂಟ್ನ ಸರೆಂಡರ್ ಮಾಡ್ತೀವಿ. ಇಂಥ ಒಳ್ಳೆ ಅವಕಾಶ ಐತಿ. ಇಲ್ಲಿ ನಾವು ಅಪ್ ಟು 5 ಲ್ಯಾಕ್ ತನಕ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ ನಿಮ್ದು ಏನು ಬರ್ತದೆ ಮ್ಯಾಚುರಿಟಿ ಅಮೌಂಟು 1,60,00,000 ರೂಪಾಯಿ ಬರ್ತದೆ. 1,60,00,000 ಕೂಡ ಟ್ಯಾಕ್ಸ್ ಫ್ರೀ ಅಮೌಂಟ್ ಆಗಿರ್ತದೆ. ಅಂದರೆ ಅಂಡರ್ ಸೆಕ್ಷನ್ 10(10)D ಒಳಗೆ ಇದು ಲಾಸ್ಟ್ ನೀವೇನು ಮ್ಯಾಚುರಿಟಿ ಅಮೌಂಟ್ ತೊಗೊಂತಿರಲ್ಲ ಅದು ಕೂಡ ಟ್ಯಾಕ್ಸ್ ಫ್ರೀ ಅಮೌಂಟ್ ಆಗಿರ್ತೈತೆ. ಈ ಅವಕಾಶವನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ಏನೇ ಡೌಟ್ ಬಂತಂದ್ರೂ ಕೂಡ ಕೆಳಗೆ ಕಾಣಿಸುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ ತಗೋರಿ. ಇದು ಇನ್ಫಾರ್ಮೇಷನ್ ಫುಲ್ಲಿ ಫ್ರೀ ಆಗಿರ್ತೈತೆ. ಮತ್ತು ದಯವಿಟ್ಟು ಇದು ಯಾರ್ಯಾರು ನ್ಯೂಲಿ ಬೇಬಿ ಆಗಿರ್ತಾವಲ್ಲ, 1 ವರ್ಷ ಅಪ್ ಟು 5 ಇಯರ್ಸ್ ತನಕ ಅಥವಾ ಅಪ್ ಟು 13 ಇಯರ್ಸ್ ಯಾರು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದು ನೀವು ಮಾಡುವಂಥ ಶೇರು ಅಥವಾ ಇಂಥ ಕೊಡುವಂಥ ಲೈಕ್ ಇದು ಮುಂದಿನ ಫ್ಯೂಚರ್ ಮಕ್ಕಳಿಗೆ ಭವಿಷ್ಯಕ್ಕಾಗಿ ಒಂದು ದಾರಿ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. Thanks for watching.